ಶಿವರಾತ್ರಿ ಹಬ್ಬಕ್ಕೆ ಕರ್ನಾಟಕ ದಮನಕ ಸಿನಿಮಾ ಬರ್ತಾ ಇದೆ. ಇಲ್ಲಿ ನಮ್ಮ ಜೊತೆಗೆ ಶಿವ ಅವರು ಇದ್ದಾರೆ. ರಾತ್ರಿ ಎಲ್ಲ ನಿದ್ದೆ ಕೆಡಿಸುವಂತಹ ಡ್ಯಾನ್ಸ್ ಮಾಡ್ಸಕ್ಕಂತಹ ಇಂಡಿಯನ್ ಮೈಕಲ್ ಜಾಕ್ಸನ್ ಪ್ರಭುದೇವ ಅವರು ಕೂಡ ಇಲ್ಲೇ ಇದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಸಂದರ್ಶನ ಮಾಡೋದು. ನಮ್ಮ ದೊಡ್ಡ ಪ್ರಿವಿಲೇಜ್ ಅಂತ ಭಾವಿಸ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಎಷ್ಟು ಖುಷಿ ಇದೆ ಸರ್, ಶಿವಣ್ಣ ಅವರೊಟ್ಟಿಗೆ ಆಫ್ಟರ್ ಲಾಂಗ್ ಟೈಮ್ ಕೊಲಾಬ್ರೇಷನ್ ಆಗಿದ್ದೀರಾ. ಇದು ಫಸ್ಟ್ ಟೈಮ್ ಕೊಲಾಬ್ರೇಷನ್. ಫಸ್ಟ್ ಟೈಮು ಪ್ರೀವಿಯಸ್ ಮೂವಿ ಅಪ್ಪು ಅವ್ರ ಜೊತೆ ಕೊಲಾಬ್ರೇಷನ್ ಆಗಿದ್ರಿ. ಅದ್ರ ನೆಕ್ಸ್ಟ್ ಸೋ ಹ್ಯಾಪಿ, ವೆರಿ ಹ್ಯಾಪಿ. ಆಮೇಲೆ ಇನ್ನು ಯಾವಾಗ ಕರೆದ್ರು ಬರೋದೆ. ಎಸ್ ಶಿವಣ್ಣ, ಕರ್ನಾಟಕ ದಮನಕ ನಿಮ್ಮ ಕರಿಯರ್ಗೆ ಎಷ್ಟು ಸ್ಪೆಷಲ್ ಸಿನಿಮಾ ಅನ್ಸುತ್ತೆ ಆಫ್ಟರ್ ಗೋಸ್ಟ್? ಸ್ಪೆಷಲ್ ಯಾತಕ್ಕೆ ಆಗುತ್ತೆ ಅಂದರೆ ಯೋಗರಾಜ್ ಭಟ್ ಫಸ್ಟ್ ಟೈಮ್ ನಾನು ಪ್ರಭು ಸರ್ ಜೊತೆಲಿ, ಯಾಕಂದರೆ ಇಟ್ಸ್ ಓಲ್ಡ್ ಫ್ಯಾಮಿಲಿ ಬಾಂಡೇಜ್ ಇದು. ಅವ್ರ ತಂದೆ ಕಾಲದಿಂದ ನಮ್ಮ ತಂದೆಗೆ ಅವ್ರು ಕೊರಿಯೋಗ್ರಾಫ್ ಮಾಡಿದ್ದು, ಅಪ್ಪು ಜೊತೆಲಿ ಒಂದು ಸ್ನೇಹಪೂರ್ವಕವಾಗಿ ಇದು ಮಾಡಿರೋದು. ಆ್ಯಂಡ್ ಐ ಸೀನ್ ಹಿಮ್ ಆ್ಯಸ್ ಅ ಕೊರಿಯೋಗ್ರಾಫರ್, ಪ್ರಭು ಸರ್ನ ಆ್ಯಸ್ ಅ ಡೈರೆಕ್ಟರ್. ಅವರು ಎಲ್ಲ ಫಿಲ್ಮ್ ಡೈರೆಕ್ಷನ್ ನಾವು ನೋಡಿದ್ವಿ. ಎಷ್ಟೊಂದು ಇವರು ಹಿಂಗೆ ಮಾಡ್ತಾರೆ ಡೈರೆಕ್ಟರ್ ಅಂತ ಹಂಗೆ ಅನ್ಸ್ಬಿಡುತ್ತೆ. ಅಷ್ಟೊಂದು ಇಂಟೆನ್ಸಿಟಿ ಇರುತ್ತೆ. ಡ್ಯಾನ್ಸ್ ಮಾಡ್ಬೋದು, ಇಲ್ಲ ಫೈಟ್ ಬಟ್ ಫಿಲ್ಮ್ಲಿ ಎಮೋಷನ್ಸ್ ಎಲ್ಲ ತರೋದಿಲ್ಲ, ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೊ ಇವಾಗ ಫಸ್ಟ್ ಟೈಮ್ ನಾವು ಮಾಡ್ತಿರ್ಬೇಕಾದ್ರೆ ನಮಗೆ ಕರ್ನಾಟಕ ದಮನಕ ಬಿಕಮ್ ಸ್ಪೆಷಲ್ ಬಿಕಾಸ್ ಪ್ರಭು ಸರ್ ಜೊತೆ ಮಾಡೋದು ಒಂದು ಸ್ಪೆಷಾಲಿಟಿ. ಆ್ಯಂಡ್ ಅಫ್ಕೋರ್ಸ್ ಅವ್ರಿಗೂ ಅದೇ ಥರ ಸ್ಪೆಷಾಲಿಟಿ ಇದೆ ಅಂತ ಅವರು ಹೇಳ್ತಾ ಇರ್ತಾರೆ ಪಾಪ. ಸೊ ಅದು ಪರಸ್ಪರ ಒಬ್ರಿಗೊಬ್ರು ಒಂದು ಅಫೆಕ್ಷನ್ ತೋರಿಸೋದು ಪರಸ್ಪರ. ಅದು ಅಪಾರ್ಟ್ ಫ್ರಮ್ ಇದು ಮಾತ್ರ ಅಲ್ಲ, ಯಾವಾಗ ಕರೆದಂತ ಇನ್ಮೇಲೆ ಯಾವಾಗಲೂ ಅವರು ನಾವು ಇರ್ತೀವಿ, ಇನ್ಮೇಲೆ ಜೊತೆಲೇ ಇರ್ತಾರೆ. ಇನ್ಮೇಲೆ ನಮ್ಗೆ ಅದೇ ಬೇಕಾ, ಯಾಕಂದರೆ ಇದು ಫಸ್ಟ್ ಆ್ಯಕ್ಟಿಂಗ್ ಆಗಿದೆ, ಇನ್ನೊಂದು ಡೈರೆಕ್ಷನ್ ಮಾಡಬೇಕಂತ ನನಗೆ ಆಸೆ ಇದೆ. ಆಲ್ರೆಡಿ ಒಂದು ಕಥೆನೂ ಒಂದು ಕೇಳಿದ್ದೀನಿ, ಆಲ್ರೆಡಿ ಅದು ಫೈನಲ್ ಆಯ್ತು. ಇದು ಅವ್ರ ಬ್ರದರ್ ಒಂದು ಕತೆ ಹೇಳಿದ್ದಾರೆ. ಆ 2 ಕತೆ ಮನ್ಸಲ್ಲಿದೆ ಅದು, ಬಟ್ ಸ್ಟಾರ್ಟ್ ಮಾಡಬೇಕು ಪಾಪ. ನಾವು ಅವ್ರು ಹೇಳಿ ಒಂದು 6-7 ಮಂತ್ಸ್ ಆಗಿದೆ ಅವ್ರ ಬ್ರದರ್. ಸೊ ವಿ ಆರ್ ಕೀಪಿಂಗ್ ಇನ್ ಟಚ್ ಬಿಕಾಸ್ ಆಫ್ ದ ಫ್ಯಾಮಿಲಿ ವಿ ಹ್ಯಾವ್ ಟು ಸರ್ಚ್ ಫಾರ್ ಅ ಗುಡ್ ಪ್ರೊಡ್ಯೂಸರ್. ಸೊ ಅಫ್ಕೋರ್ಸ್ ಪ್ರಭು ಸರ್ ಪಿಕ್ಚರ್ ಮಾಡೋಕ್ಕೆ ತುಂಬ ಜನ ಇದ್ದಾರೆ. ಅದು ಅವ್ರ ಪಿಕ್ಚರ್ ಅಂದರೆ ಸೊ ಅವ್ರ ಬ್ರದರ್ ಪಿಕ್ಚರ್ದು ಒಂದು ಟ್ರೈ ಮಾಡ್ತಾ ಇದ್ದೀನಿ. ಸೊ ಐ ಥಿಂಕ್ ಬಹುಶಃ ಈ ವರ್ಷ ಎಂಡ್ಲಿ, ಇಲ್ಲಾಂದರೆ ಜನವರಿ ಫೆಬ್ರವರಿ ವಿಲ್ ಬಿ ಐ ವಾಂಟ್ ಟು ಮೇಕ್ ಪ್ರಭು ಸರ್ ಡೈರೆಕ್ಟ್ ಮೈ ಫಿಲ್ಮ್. ಐ ಥಿಂಕ್ ಅವ್ರದ್ದು ಒಂದು ಒಳ್ಳೆಯ ಒಂದು ಕಾನ್ಸೆಪ್ಟ್ ಇಟ್ಟಿದ್ದಾರೆ. ಅದು ಭಾಳ ಟಚಿಂಗ್ ಕಾನ್ಸೆಪ್ಟ್ ಆಗುತ್ತೆ. ಅದರಲ್ಲಿ ಕಾಮಿಡಿ ವಿತ್ ಭಾಳ ಒಂದು ಪ್ಯೂರ್ ಹ್ಯೂಮನ್ ಎಸೆನ್ಸ್ ಇರೋ ಒಂದು ಸಬ್ಜೆಕ್ಟ್. ಸೊ ಇವಾಗ ಈ ಕರ್ನಾಟಕ ದಮನಕ ಸ್ಟಾರ್ಟ್ ಆಗಿದೆ, ಇನ್ನು ಅದು ಇಟ್ ಶುಡ್ ಟೇಕ್ ಅಸ್ ಫಾರ್ ಅ ಲಾಂಗರ್ ಜರ್ನಿ. ಎಸ್ ಪ್ರಭು ಸರ್, ನಮಗೆ ಈ ಸಿನಿಮಾದ ಟ್ರೈಲರ್ ಆಗಲಿ ಟೀಸರ್ ಆಗಲಿ ಏನು ರಿಲೀಸ್ ಆಗಿಲ್ಲ. ಎಸೆನ್ಸ್ ಆಫ್ ದ ಸಿನಿಮಾ ಏನು ಅನ್ಸುತ್ತೆ ಸರ್? ನನಗಿಂತ ಸರ್ ಪರ್ಫೆಕ್ಟಾಗಿ ಹೇಳ್ತಾರೆ ಎಸೆನ್ಸ್ ಆಫ್ ದ ಸಿನಿಮಾ. ಇಲ್ಲ, ಅದೇ 2 ನರಿಗಳು, ಇಟ್ಸ್ ಮೋರ್ ಕನ್ನಿಂಗ್, ಬಟ್ 2 ಸೇರಿ ಏನು ಮಾಡ್ತವ ಅಂತ ವಿನ್ ಆಯ್ತಾ ಅಂತ. ಆಮೇಲೆ ಇನ್ನೊಂದು ಎಲ್ಲರಿಗೂ ಅಫ್ಕೋರ್ಸ್ ವೆರಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನಿಂಗ್ ಫಿಲ್ಮ್. ಅದು ಒಂದು ಲಾಸ್ಟ್ 20 ನಿಮಿಷ ಇಟ್ಸ್ ಲೈಕ್ ಎ ವೆರಿ ಹಾರ್ಟ್ ಟಚಿಂಗ್ ಒಂದು ಇದೆ. ಯಾರು ನಮ್ಮ ಊರನ್ನ ಮರಿಬಾರ್ದು ಅನ್ನೋದು ಒಂದು ಅದೇ ದಟ್ ಈಸ್ ಮೈನ್. ಸೊ ನಾವು ತುಂಬ ಸ್ಟೈಲಿಶ್ ಆಗಿ ಪ್ರಭುದೇವ ಅವ್ರನ್ನ ನೋಡಿದ್ವಿ, ಬಟ್ ಈ ಸಿನಿಮಾದಲ್ಲಿ ಕಚ್ಚೆ ಪಂಚೆ ಎಲ್ಲ ಕಟ್ಕೊಂಡು ನಾರ್ತ್ ಕರ್ನಾಟಕ ಸ್ಟೈಲಲ್ಲೆಲ್ಲ ಅಟ್ಟೈರಲ್ಲಿ ಕಾಣಿಸ್ಕೊಂಡಿದ್ದೀರಾ. ಅದು ಒಂದು ಸೀನ್ಲಿ ಬರ್ತಾ ಇದ್ವಿ. ಬಟ್ ಆ್ಯಕ್ಚುಲಿ ಇದ್ರೆ ಫುಲ್ ಪಿಕ್ಚರು ಒಂದು ಬ್ಯಾಡ್ ಬಾಯ್ಸು, ಜಾಕಿ ಚನ್, ಕ್ರಿಸ್ ಟಕರ್, ಲಾರಲ್ ಆರ್ಡಿ, ಆ ಕಾಂಬಿನೇಷನ್ ಥರ ಇರ್ತಾರೆ. ಶೋಲೆದು ಒಂದು ಸೀರಿಯಸ್ ಆಗಿರುತ್ತೆ. ಇಲ್ಲ ಅದಕ್ಕೆ ಲಾರಲ್ ಆರ್ಡಿ ಅಂತ ಹೇಳ್ತಾರೆ. ನಥಿಂಗ್ ಟು ಡೂ ವಿತ್ ದಟ್. ಇಟ್ಸ್ ಮೋರ್ ಆಫ್ ಕಾಮಿಕಲ್. ಅದರಲ್ಲಿ ಒಂದು ಪಾಯಿಂಟ್ ಅದೇ ಹೇಳ್ನಲ್ಲ, ಏನಾದರೂ ನಮ್ಮ ಊರನ್ನ ಮರಿಬಾರ್ದು ಅಂತಾರಲ್ಲ, ಎಲ್ಲೋದ್ರು ಇದೆ ಆ ಪಾಯಿಂಟ್. ಶಿವಣ್ಣ, ನೀವು 1 year ಆದಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಶೂಟಿಂಗ್ ಸೆಟ್ಟಲ್ಲೇ. ಅದರಲ್ಲಿ ಯೋಗರಾಜ್ ಭಟ್ರ ಅವರ ಡೈರೆಕ್ಷನ್ ಬಗ್ಗೆ ಹೊಗಳ್ತಾ ಇದ್ರಿ. ನನಗೆ ಪರಮಾತ್ಮ ತುಂಬ ಇಷ್ಟ ಆದಂಥ ಸಿನಿಮಾಗಳಲ್ಲಿ ಒಂದು. ಇವ್ರನ್ನ ಪುಟ್ಟಣ್ಣ ಕಣಗಾಲ್ ಅಂದರೆ ತಪ್ಪಾಗಲ್ಲ ನನ್ನ ಪಾಲ್ಗೆ, ಅಷ್ಟು ಒಳ್ಳೆ ಡೈರೆಕ್ಟ್ರು ಅಂತ ಒಂದು ಮಾತು ಹೇಳಿದ್ರಿ ಭಟ್ರ ಅವ್ರ ಬಗ್ಗೆ ಹೇಳೋದಾದ್ರೆ. 100% ಆಲ್ವೇಸ್ ಈಸ್ ಗಾಟ್ ಒಂದು ಎಸೆನ್ಸ್ ಇದೆ ಅವ್ರ ಹತ್ರ. ಆ ಎಸೆನ್ಸ್ನ ಭಾಳ ಚೆನ್ನಾಗಿ ಅವರು ಸ್ಕ್ರೀನ್ ಮೇಲೆ ತರ್ತಾರೆ. ಅದು ನಮಗೆ ಭಾಳ ಖುಷಿ ಕೊಟ್ಟಂಥ ವಿಷಯ. ಆ್ಯಂಡ್ ಕಾಂಬಿನೇಷನ್ಲಿ ತರೋದು ಭಾಳ ಕಷ್ಟ. ಒಬ್ಬನೇ ಮಾಡ್ಬಿಟ್ಟಿದ್ರೆ ಅದು ಮಾಮೂಲಿ ಕತೆ ಆಗ್ಬಿಡೋದು. ಇಬ್ಬರಿರೋದ್ರಿಂದ ಒಂದು ಇಬ್ಬರಲ್ಲೂ ಇರೋ ಒಂದು ಸ್ನೇಹ, ಪ್ರೀತಿ, ನಂಬಿಕೆ. ಯಾಕಂದರೆ ಒಂದು ಟ್ರಸ್ಟ್ ಬೇಕು ಯಾರಿಗಾದ್ರೂ ಸರಿ. ಒಂದು ಕಂಪ್ಯಾನಿಯನ್ಶಿಪ್ ಇಲ್ಲ ಅಂದರೆ ಏನು ಬೇಕಾದ್ರೆ ಆಗ್ಬೋದು. ಬಟ್ ಇವ್ರಿಗೆ ಕಂಪ್ಯಾನಿಯನ್ಶಿಪ್ ಇರೋದ್ರಿಂದನೇ ಇವ್ರಿಬ್ಬರು ಜೀವನ ಉಳ್ಕೊಂಡು ಹೋಗೋದು. ಇಲ್ಲ ಪ್ರಭು ಸರ್ಗೆ ನನ್ನ ಕಂಪ್ಯಾನಿಯನ್ಶಿಪ್ ಇಲ್ಲದ್ರೆ ಅವ್ರಿಗೂ ಕಷ್ಟ, ನನಗೆ ಪ್ರಭು ಸರ್ ಅಂದರೆ ನನಗೂ ಕಷ್ಟ. ಸೊ ಆ ಕಂಪ್ಯಾನಿಯನ್ಶಿಪ್ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಹೋಗಿ ಇವ್ರಿಗೆ ಗೊತ್ತಿಲ್ಲದೇನೆ ಅವರು ಭಾಳ ಹುಡುಗಾಟದ್ದು ಒಂದು ಕನ್ನಿಂಗ್ ನೇಚರ್ ಪರ್ಸನ್ಸು ಏನಾಗ್ಬೋದು, ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಹೋಗಿ ಇನ್ನೊಂದು ಪ್ರಾಬ್ಲಮ್ಲಿ ಸಿಕ್ಕಾಕೊಂಡು, ಆಮೇಲೆ ಅಲ್ಲಿ ಮಧ್ಯ ಇರೋ ಒಂದು ಬೇರೆ ಆದ ಒಂದು ಭಾವನೆಗಳ ಜೊತೆಲಿ ಒಂದು ಗೊಂದಲದಲ್ಲಿ ಅದೆಲ್ಲ ಭಾಳ ಇವ್ರಿಗೆ ಗೊತ್ತಿಲ್ಲದೇನೆ ಆ ಬದಲಾವಣೆಗಳಾಗ್ತಾ ಇರುತ್ತೆ.
ಇವ್ರಿಗೆ ಗೊತ್ತಿಲ್ಲ ದ ಚೇಂಜಸ್. ಎಸ್ ಐ ವಾಂಟ್ ಎವ್ರಿ ಹ್ಯೂಮನ್ ವಿಲ್ ಲೈಕ್ ದಟ್. ಏನೋ ಹೀರೋಸ್ ಇರೋದ್ರಿಂದ ಅವ್ರು ಚೇಂಜ್ ಆಗ್ಬಿಟ್ಟು ಅನ್ನೋದಿಲ್ಲ. ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅದು ಹೀರೋಸ್ ಥರ ಮಾಡಿಲ್ಲ ನಾವು. ಒಂದು ಪಾತ್ರಗಳ ಥರ ಇವ್ರು ನೋಡಿದಾಗ ಹೌದಲ್ಲ ಬರ್ತಾ ಇದ್ರೆ ಹೌದು ಹಿಂಗೆ ಆಗ್ಬಿಡುತ್ತಾ ನಮಗೂ, ಹೌದಾ ಇಲ್ಲ ಕಣ ನೋಡೋಣ ಕಣ ಆಗ್ಬಿಡೋಣ ಬಿಡೋ ಆ ಥರ ಈ ಫನ್ ಟಾಕ್ಸ್ಲೇ ಆ ಪಿಕ್ಚರ್ನ ಒಂದು ಆ ಸೀರಿಯಸ್ ಕನ್ವರ್ಷನ್ಲಿ ಭಾಳ ಚೆನ್ನಾಗಿ ಮಾಡಿದೆ. ಐ ಥಿಂಕ್ ಟೋಟ್ಲಿ ಯೋಗರಾಜ್ ಭಟ್ ಹಸ್ ಡನ್ ಅ ವೆರಿ ಗುಡ್ ಜಾಬ್. ಆ ಕ್ಯಾಮ್ರಾಮನ್ ಅಷ್ಟೇ ಯಾರು ನಮ್ಮ ಸಂತೋಷ್ ಅವರು ಚೆನ್ನಾಗಿ ಇದು ಮಾಡಿದ್ದಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಬೇರೆ ಹೀರೋಯಿನ್ಸ್ ಇರ್ಬೋದು, ಪ್ರಿಯಾನಂದ್ ಅವರು, ನಿಶ್ವಿಕಾ ನಾಯ್ಡು ಆ್ಯಂಡ್ ತನಗಾಲ್ ಬರ್ನಿ ಅವರು ಆ್ಯಂಡ್ ರವಿಶಂಕರ್ರು, ರಂಗಾಯಣ್ ರಘು, ಮುಖ್ಯಮಂತ್ರಿ ಚಂದ್ರು ಎಲ್ಲ ಒಂದು ವಿಶೇಷ ಪಾತ್ರ ಬರ್ತಾರೆ. ಆ್ಯಂಡ್ ರಾಕ್ಲೈನ್ ವೆಂಕಟೇಶ್ ಎಲ್ಲರೂ ಯೋಗರಾಜ್ ಭಟ್ರು ಆಕ್ಟ್ ಮಾಡಿದ್ದಾರೆ. ಯೋಗರಾಜ್ ಭಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಅ ಫನ್ ಫಿಲ್ಡ್ ಫಿಲಮ್ ವಿತ್ ಲವ್ಲಿ ಸ್ಮಾಲ್ ಎಮೋಷನ್ಸ್ ವೇರ್ ದೇ ಗೆಟ್ ಕಾಟ್ ಇನ್ ದಟ್ ಎಮೋಷನ್. ಆ ಎಮೋಷನ್ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ. ಲಾಸ್ಟ್ ಅದೇ ಪ್ರಭು ಸರ್ ಹೇಳಿದ್ರೆ ಲಾಸ್ಟ್ 20 minutes ದ ಮೇನ್ ಪೋರ್ಷನ್. ಈವನ್ ನಾವು ಐ ಆಮ್ ಜಸ್ಟ್ ವೇಟಿಂಗ್ ಟು ಸಿ ದ ವಿಜುವಲ್ಸ್. ಇನ್ನು ನಾನು ನೋಡಿಲ್ಲ ಫುಲ್ ಫಿಲಮು, ಡಬ್ಬಿಂಗ್ ಮಾತ್ರ ಮಾಡಿರೋದು. ನಾನು ವಿಜುವಲ್ಸ್ ನೋಡ್ಬೇಕಂತ ತುಂಬ ಕಾಯ್ತು. ಯಾಕೆ ವಿಜುವಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಫಿಲಮ್. ಯಾಕೆ ಜನ ಹೊರಗಡೆ ಬಂದರೆ ದೇ ಶುಡ್ ಫೀಲ್ ದಟ್ ಏನಂತೀವಿ ದಟ್ ಡ್ರಾಟ್, ದೇ ಶುಡ್ ಫೀಲ್ ದಟ್ ಹಾಟ್ನೆಸ್, ದೇ ಶುಡ್ ಫೀಲ್ ದಟ್ ಎಮೋಷನ್. ಅದು ನಮಗೆ ನೀವು ಡ್ರಾಟು ಮತ್ತು ಹೀಟ್ ಅಂದಕ್ಕೆ ನಂಗೆ ನೆನಪಾಯಿತು. ಈಗ ಬೇಸಿಗೆ ಶುರುವಾಗ್ತಾ ಇದೆ. ದಿ ಮೂವಿ ಅಬೌಟ್ ವಾಟರ್ ಅಂತ ಕೇಳ್ಪಟ್ಟೆ ನಾನು. ನೀರು ಎಷ್ಟು ಪ್ರಾಮುಖ್ಯತೆ ಅನಿಸುತ್ತೆ ಶಿವಣ್ಣ ನಮ್ಮ ಮನುಕುಲಕ್ಕೆ? ಎಲ್ಲರಿಗೂ ಅಷ್ಟೇ, ನೀರಿಲ್ಲದೆ ಇದು ಏನು ಮಾಡೋಕ್ಕಲ್ಲ. ವಿತೌಟ್ ವಾಟರ್ ನೋ ಬಡಿ ಕ್ಯಾನ್ ಸರ್ವೈವ್. ಡಿಹೈಡ್ರೇಷನ್ನು, ಬೆಳವಣಿಗೆಗೆ, ಗ್ರೋತ್ಗೆ ಎಲ್ಲದಕ್ಕೂ ಬೇಕು ನೀರು. ನೀರು ಜೀವನದ ತೇರು. ಪ್ರೊಫೆಸರ್, ನೀರು ಬೇಸಿಗೆಯಲ್ಲಿ ಎಸ್ಪೆಷಲಿ ಪಕ್ಷಿಗಳಿಗಿರ್ಬೋದು, ಮನೆ ಟೆರೆಸ್ ಮೇಲೆ ಎಲ್ಲ ಒಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕಿ ಇಡ್ತಾರೆ. ಎಲ್ಲೂ ಪಕ್ಷಿಗಳಿಗೆ ನೀರು ಸಿಗಲ್ಲ. ಜಾನುವಾರುಗಳಿಗೆ ಆಲ್ಮೋಸ್ಟ್ ಅಲ್ಲಿ ಕೆರೆಗಳು ಬತ್ತೋಗ್ತವೆ, ಹಳ್ಳಗಳೆಲ್ಲ ಬತ್ತೋಗ್ತವೆ. ಸೊ ನೀರು ಎಷ್ಟು ಇಂಪಾರ್ಟೆಂಟ್ ಅನಿಸುತ್ತೆ ಸರ್? ನಾ ಹೇಳ್ಬೇಕಿಲ್ಲ, ನೀರು ಎಷ್ಟು ಎಲ್ಲರಿಗೂ ಗೊತ್ತಲ್ಲ, ನೀರು ಇಸ್ ವೆರಿ ಇಂಪಾರ್ಟೆಂಟ್. ಎಸ್ ಸರ್. ಶಿವಣ್ಣ, ನಿಮ್ಮ ಕಾಂಬಿನೇಷನ್ನು ಎಷ್ಟು ಪ್ಯಾರಲಲ್ ಆಗಿ ಹೋಗುತ್ತೆ ಸಿನಿಮಾದಲ್ಲಿ ಅಂತಕ್ಕಂಥದ್ದು? ಅಯ್ಯೋ, ಈ ಪಿಕ್ಚರ್ಲಿ ನಾರ್ಮಲಾಗಿ ಈ ಥರ ಪಿಕ್ಚರ್ಲಿ ಏನಂದ್ರೆ ಒಂದು ಸೀನ್ ಅವ್ರಿಗೆ ಎಲ್ಲೋ ಒಂದು ಸೀನು ಅಟ್ಲೀಸ್ಟ್ ಇದೇ ಫಸ್ಟ್ ಫಿಲ್ಮ್ ಐ ಥಿಂಕ್ ಇಬ್ಬರು ಒಂದೇ ಮಾಡಿವಿ. ಪ್ಯಾರಲಲ್ ಆಗಿ ಹೋಗುತ್ತೆ. ಇಬ್ಬರು ಜೊತೆಲೇ ಇರ್ತೀವಿ, ಜೊತೆಲೇ ಸೀನು, ಎವ್ರಿ ಸೀನ್ ಇಸ್ ಜೊತೆಲೆ. ಅವ್ರ ಸಾಂಗ್ ಇತ್ತು, ಆಗ್ಲೂ ನಾನು ಕೊರಿಯೋಗ್ರಾಫ್ ಮಾಡ್ತಾ ಇದ್ದಿ, ಆ ಸಾಂಗ್ಲೂ ನಾನು ಬರ್ತೀನಿ. ಎಸ್, ಇವತ್ತು ರಿಲೀಸ್ ಆಗಿರೋ ಸಾಂಗು, ಆ ಸಾಂಗಲ್ಲೂ ನೀವೊಂದು ಸ್ಪೆಷಲ್ ಅಪಿಯರೆನ್ಸ್ ಕೊಡ್ತೀರಾ. ಆ ಸಾಂಗ್ನ ನೀವೇ ಕೊರಿಯೋಗ್ರಫಿ ಮಾಡಿದ್ದೀರಾ ಅಂತ ಕೇಳ್ಪಟ್ಟು. ಫುಲ್ ಫಿಲಿಮ್ ನಾವು ಇಬ್ಬರು ಒಟ್ಟಿಗೆ ಇರ್ತೀವಿ. ದೇರ್ ಇಸ್ ನೋ ಶಾರ್ಟ್ ವಿತೌಟ್ ಸಪ್ರೇಟ್ ಇಲ್ಲ. ಒಂದೇ ಒಂದು ಸಾಂಗ್ ನಾ ಮಾತ್ರ ಸಪ್ರೇಟ್ ಆಗಿ ಮಾಡಿದ್ದೀನಿ. ನನಗೆ ಅವ್ರ ಸಾಂಗ್ಲು ನಾನು ಬಂದಿದ್ದೀನಿ. ಈಸ್ ಅ ಕೇರ್ ಆಫ್ ಆರ್ಟರ್ಸ್ ಫಾರ್ ಡ್ಯಾನ್ಸ್ ಇನ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ನೀವು ಕೇರ್ ಆಫ್ ಆರ್ಟರ್ಸ್ ಫಾರ್ ಡ್ಯಾನ್ಸ್ ನಮ್ಮ ಇಂಡಿಯನ್ ಇಂಡಸ್ಟ್ರಿಯಲ್ಲಿ. ಸೊ ನಿಮ್ಮಿಬ್ಬರ ಕೊಲಾಬ್ರೇಷನ್ ಅಂದಾಗ ಎಲ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆ ಎಕ್ಸ್ಪೆಕ್ಟೇಷನ್ 100% ಮ್ಯಾಚ್ ಮಾಡಿದ್ದೀರಾ ನೀವು. ಈಗ ಆಲ್ರೆಡಿ 2 ಸಾಂಗ್ ಬಂದಿದೆ. ಈ ಸಾಂಗ್ ನಾವು ಏನು ಡಿಮ್ಯಾಂಡ್ ಮಾಡುತ್ತೋ ಅದು ನಾವು ಕರೆಕ್ಟಾಗಿ ಮಾಡಬೇಕು ಅಂತ ಆ ಪ್ರೆಷರ್ ನಾನು ತಗೊಳ್ಳಲ್ಲ ಯಾವಾಗಲೂ. ಐ ಡೋಂಟ್ ಟೇಕ್ ಇಟ್. ದೆನ್ ಇಟ್ ಬಿಕಮ್ಸ್, ಈಗ ನೀವು ಹೇಳ್ದಂಗೆ ಇವರು ಹಂಗೆಲ್ಲ ನಾವು ಥಿಂಕ್ ಮಾಡೋದಿಲ್ಲ. ಯಾವಾಗಲೂ ನಾವು ಮಾಡುವಾಗ ಆ ಸಾಂಗ್ ಏನು ಬೇಕೋ ಅದನ್ನ ಕರೆಕ್ಟಾಗಿ ಮಾಡಬೇಕು, ಫುಲ್ಲಾಗಿ. ಆ ಸಾಂಗ್ ಡಿಮ್ಯಾಂಡ್ ಮಾಡುತ್ತೆ ವಾಟ್ ಎವರ್ ಇಟ್ ಈಸ್. ಅಕಾರ್ಡಿಂಗ್ ಟು ದಟ್ ಐ ವಿಲ್ ಡೂ ಇಟ್. ದಟ್ಸ್ ಅವರ್ ಟಿಲ್ ಡೇಟ್ ಹಂಗೆ ಮಾಡಿದ್ದೀನಿ, ಹಂಗೆ ಪ್ರಯತ್ನ ಪಟ್ಟಿದ್ದೀನಿ. ನನಗೆ ಕರ್ನಾಟಕ ದಮನಕ ನರಿಗಳು ಯಾವಾಗಲೂ ಹೆಂಗೆ ಒಟ್ಟೊಟ್ಟಿಗೆ ಇರುತ್ತೆ, ಅವ್ರ ಫ್ರೆಂಡ್ಶಿಪ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅನ್ನೋದನ್ನ ಸಾಂಗಲ್ಲೂ ತೋರಿಸಿದ್ದಾರೆ. ಸಿಂಗಲ್ ಕೋಟ್ನ ಹಾಕ್ಕೊಂಡು ನೀವಿಬ್ಬರು ಡ್ಯಾನ್ಸ್ ಮಾಡೋದು, ಉಲ್ಟಾ ಎಲ್ಲ ಹಾಕ್ಕೊಂಡು, ಅದೆಷ್ಟು ಖುಷಿ ಕೊಡ್ತು ಸರ್. ಅದು ಮಾಡುವಾಗ ಅಷ್ಟವಾಗಿ ಕಷ್ಟವಾಗಿತ್ತು, ಏನೋ ಕರೆಕ್ಟಾಗಿ ಮಾಡಬೇಕು ಅಂತ. ಅವ್ರ ಹೈಟ್ ಇದೆ ಸ್ವಲ್ಪ, ನಾವು ಸ್ವಲ್ಪ ಅವ್ರಿಗಿಂತ ಕುಳ್ಳಿದ್ದೀವಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಪಾಪ ಇಬ್ರು ಅವ್ರು ನಮ್ಮ ಹೈಟ್ ಬರೋರು ಪಾಪ. ದಟ್ ಅಡ್ಜಸ್ಟ್ಮೆಂಟ್ ಅಂಡ್ ಆಲ್. ಆಮೇಲೆ ಸಾರ್ ಜೊತೆಗೆ ಫುಲ್ ಮಾಡೋದೇ ಖುಷಿ. ಆಮೇಲೆ ನೀವು ಹೇಳಿದ್ರಲ್ಲ ಆ ಥರ ಅವರು ಹೆಂಗೆ ನಿಮ್ಗೆ ಏನು ಅನ್ಸುತ್ತೆ, ಅವ್ರು ಹಂಗೆ ಇಟ್ಕೊಳಕ್ಕಾಗಲ್ಲ. ಯಾಕಂದರೆ ಹಂಗೇನಾರು ಇದ್ದಿದ್ರೆ ಡೈರೆಕ್ಟ್ರು ಕ್ಲೆವರ್ ಆಗಿ ಯಾಕೆ ಕರ್ನಾಟಕ ದಮನಕ ಮಾಡಬೇಕಾಗಿತ್ತು? ಡ್ಯಾನ್ಸರ್ ಫೈಟರ್ ಅಂತ ಇಡ್ಬೋದಾಯ್ತಲ್ಲ. ಅವ್ರು ಡ್ಯಾನ್ಸಿಂಗ್ ಕ್ಯಾರೆಕ್ಟರ್ ಮಾಡಿ ನನ್ನ ಒಂದು ಓಮ್ ಥರ ಸತ್ಯ ಆಗಿಬಿಟ್ಟಿದ್ರೆ ಮಚ್ಕೊಬಿಟ್ಟಿದೆ, ಫಿನಿಶ್ ಅಲ್ಲ ಪಿಕ್ಚರು. ದ್ಯಾಟ್ಸ್ ನಾಟ್ ದಿಸ್ ಒನ್. ವಿ ಹ್ಯಾವ್ ಟು ಗೆಟ್ ಪ್ರಭು ಸರ್ ಅಂದ ತಕ್ಷಣ ಡ್ಯಾನ್ಸ್ ನೋ ಡೌಟ್, ಆ್ಯಂಡ್ ಶಿವಣ್ಣ ಅಂದ ತಕ್ಷಣ ಲಾಂಗ್ಲಿ ಆ್ಯಕ್ಷನ್ ಮಾಡ್ತಾರೆ. ಬಟ್ ಅದಲ್ದೇ ಬೇರೆ ಏನೋ ಒಂದಿದೆ, ಒಂದು ವಿಶೇಷ. ಇವರಿಬ್ಬರು ಒಬ್ಬ ಒಳ್ಳೆ ಸ್ನೇಹಿತರು, ಒಳ್ಳೆ ಆಪ್ತರು. ಇವ್ರು ಬಂದಾಗ ಏನೋ ಒಂದು ವಿಶೇಷತೆ ಇದೆ. ಆ ಬಾಂಡೇಜ್ ಇದೆ. ಆ ಬಾಂಡೇಜು ಯಾವ ಸಮಸ್ಯೆಗೆ ಅದು ಬಾಂಡೇಜ್ ನಿಲ್ಲುತ್ತೆ ಅನ್ನೋದೇ ಮೇಯ್ನು. ಅದಕ್ಕೆ ಯೋಗರಾಜ್ ಭಟ್ ಯಾತಕ್ಕೆ ನಾವು ಹೇಳಿದ್ರೆ ಪುಟ್ಟಣ ಕಣಗ ಅಂತ ಇದೇ ರೀಸನ್ನೇ.
ಇಲ್ಲಾಂದ್ರೆ ಅವ್ರು ಬೇರೆ ಥರ ಕತೆ ಮಾಡ್ಬೋದಾಯ್ತು. ಈ ಡಸಂಟ್ ವಾಂಟ್ ಟು ಡೂ ದಟ್. ಈ ಡಸಂಟ್ ವಾಂಟ್ ಟು ಕಮರ್ಷಿಯಲೈಸ್ ಹಿಸ್ ಪಾಯಿಂಟ್ ಆಫ್ ವ್ಯೂ ಆರ್ ಮೈ ಪಾಯಿಂಟ್ ಆಫ್ ವ್ಯೂ. ಇದು ನೈದರ್ ಬೋತ್ ಆಫ್ ಅಸ್. ಪ್ರಭು ಸರ್ಗೂ ಅದಿರಲಿಲ್ಲ, ನಮಗೂ ಅದಿರಲಿಲ್ಲ. ನಾವು ಬಂದಿದ್ದು ಕೂಲಾಗಿ ಒಂದು ಸಿನಿಮಾ, ಒಳ್ಳೆ ಸಿನಿಮಾ ಮಾಡಬೇಕಂತ. ಲೇಟ್ರಾನೇ ಈ ಸಾಂಗ್ಲ ಮಾಡಿದ್ದಲ್ವಾ. ಫಸ್ಟ್ ಕತೆ, ಫಸ್ಟ್ ಮಾಡಿದ್ದೇ ಸೀನ್ಸ್ಗಳು ನಾವು, ಆಮೇಲೆ ಸಾಂಗ್ಗಳಿಗೆ ಬಂದಿದ್ದು. ಶಿವಣ್ಣ, ನಿಮ್ಮ ಪಾತ್ರಗಳ ಬಗ್ಗೆ ಮಾತಾಡೋದು, ಆ್ಯಸ್ ಅ ಕಲಾವಿದನಾಗಿ ಪಾಲಿಗೆ ಬಂದ ಪಾತ್ರಕ್ಕೆ ಜೀವ ತುಂಬೋದು ನಿಮ್ಮ ಕರ್ತವ್ಯ ಆಗಿರುತ್ತೆ, ತುಂಬ್ತೀರಾ. ಆದರೆ ನೀವಿಬ್ಬರು ಲಿವಿಂಗ್ ಲೆಜೆಂಡ್ಸ್ ಅಂತ ನಾನು ಆವಾಗಲೇ ಹೇಳಿದೆ. ನೀವು ನರಿಗಳ ರೋಲ್ನ ಪ್ಲೇ ಮಾಡಬೇಕು ಅಂದಾಗ, ನರಿಗಳ ಬುದ್ಧಿಯಂತಹ 2 ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡಬೇಕಂದಾಗ ಭಟ್ರು ಹೇಳಿದಾಗ ನಿಮ್ಗೆ ಏನು ಅನಿಸ್ತಾರೆ? ಅದರಲ್ಲಿ ಮಾತುಗಳಿದೆ, ಸೈಲೆನ್ಸ್ ಇದೆ, ನೋಟ್ಗಳು ಬೇರೆ ಥರ ಇರುತ್ತೆ. ಇಬ್ಬರು ಆ ಒಂದು ಇದು ಪ್ಲ್ಯಾನು, ಓಹೋ ಹಿಂಗಾ ಅನ್ನೋದ್ರಲ್ಲಿ ಇಬ್ಬರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಂದರೆ ಯಾವಾಗ ಇವನು ಮಾತಾಡಬೇಕು, ಯಾವಾಗ ನಾ ಮಾತಾಡಬೇಕು, ಅದು ರೈಟು ಗೀಟಲ್ಲಿ ಎಲ್ಲ ಆ ಪಾಯಿಂಟ್ನಲ್ಲಿ ಸಮಥಿಂಗ್ 100% ಅಂತ ಹೇಳ್ತಾರೆ. ಅದೊಂದಿದೆ, ಒಂದು ತುಂಬ ಜನ ಇದೆ. ಪ್ರಭುದೇವ ಸರ್ ಮಾತು ಕಮ್ಮಿ, ಕೆಲಸ ಜಾಸ್ತಿ ಅಂತ ಕೇಳ್ಪಟ್ಟೆ. ಇಲ್ಲ, ಚೆನ್ನಾಗಿದೆ. ಅದರಲ್ಲೂ ಮಾತುಗಳು ಇದೆ, ಎಷ್ಟೆಷ್ಟು ಬೇಕೋ ಅಷ್ಟು. ಬಟ್ ಅವ್ರದ್ದೊಂದು ಸ್ಟೈಲ್ ಆಫ್ ಕ್ಯಾರೆಕ್ಟರೈಸೇಷನ್, ನಂದೊಂದು ಸ್ಟೈಲ್ ಆಫ್ ಕ್ಯಾರೆಕ್ಟರೈಸೇಷನ್. ಬಟ್ ಇಬ್ಬರದ್ದು ಚೆನ್ನಾಗಿ ಮರ್ಜ್ ಆಗಿದೆ. ಅದೇ ಒಂದೊಂದು ಸತಿ ಮರ್ಜ್ ಆಗಲ್ಲ, ಬಟ್ ನಮ್ಮಿಬ್ಬರದ್ದು ಚೆನ್ನಾಗಿ ಮರ್ಜ್ ಆಗಿದೆ. ಭಾಳ ಲವ್ ಕೇಂದ್ರ ಇರುತ್ತೆ, ಜಾಲಿಯಾಗಿರುತ್ತೆ, ಎಂಜಾಯ್ ಮಾಡ್ತೀರಾ, ಅಟ್ ದ ಸೇಮ್ ಟೈಮ್ ಎಮೋಟ್ ಆಗ್ತೀರಾ. ಪ್ರಭು ಸರ್, ಇದೆಲ್ಲ ಫ್ರೆಶ್ ಕಾಂಬಿನೇಷನ್ ಮೂವಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನನಗೆ ಹಿಂಗೆ ಅನಿಸ್ತಿಲ್ಲ. ಇದು ಪ್ಯಾನ್ ಇಂಡಿಯಾ ಕೊಲಾಬ್ರೇಷನ್ ಮೂವಿ ಅನಿಸುತ್ತೆ. ನೀವೆಲ್ಲನೂ ನ್ಯಾಷನಲ್ ಲೆವೆಲಲ್ಲಿ ಗುರುತಿಸ್ಕೊಂಡಂಥವ್ರು. ಇನ್ನು ರಾಕ್ಲೈನ್ ವೆಂಕಟೇಶ್ ಅವರು ನ್ಯಾಷನಲ್ ಲೆವೆಲಲ್ಲಿ ಸಿನಿಮಾಗಳು ಮಾಡಿದಂಥವ್ರು. ಈ ವರ್ಕ್ಡ್ ಫಾರ್ ಸಲ್ಮಾನ್ ಖಾನ್, ರಜನಿಕಾಂತ್, ರವಿ ತೇಜ, ಎವ್ರಿಬಡಿ. ಶಿವಣ್ಣ ಅವರು ಇತ್ತೀಚೆಗೆ ಅಂತೂ ಈಸ್ ನೋನ್ ಫಾರ್ ಎವ್ರಿಬಡಿ. ತಮಿಳು ಇಂಡಸ್ಟ್ರಿಯಲ್ಲಿ, ತೆಲುಗು ಇಂಡಸ್ಟ್ರಿಯಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇದು ಪ್ಯಾನ್ ಇಂಡಿಯಾ ಕೊಲಾಬ್ರೇಷನ್ ಅಂತ ಅನ್ಬೋದಾ? ಇಲ್ಲ, ಆ್ಯಕ್ಚುಲಿ ಹಂಗೆ ನೆನೆಸ್ಕೊಂಡು ಮಾಡಿಲ್ಲ. ಇದು ಒಂದು ಪಕ್ಕಾ ಕನ್ನಡ ಫಿಲಿಮ್, ನೈಸ್ ಫಿಲಿಮ್. ಆಫ್ಟರ್ ದಟ್ ಇಟ್ ಗೋಸ್, ಇಟ್ಸ್ ಇನ್ ದ ಫೇಟ್. ಎಸ್ ಶಿವಣ್ಣ, ನಿಮ್ಮನ್ನ ನಾವು ಪೊಲೀಸ್ ಪಾತ್ರಗಳಲ್ಲಿ ನೋಡಿದ್ವಿ, ಕಳ್ಳರನ್ನ ಹಟ್ಟಾಡ್ಸ್ಕೊಂಡು ಹೊಡೆಯೋ ಪಾತ್ರಗಳಲ್ಲಿ ನೋಡಿದ್ವಿ. ನೀವೇ ಕಳ್ಳ ಆಗಬೇಕು ಒಂದು ರೋಲಲ್ಲಿ ಅಂದಾಗ ಅದರಲ್ಲೂ ಒಂಥರ ಮಜಾ ಇದೆ. ಪೊಲೀಸ್ ಆಗಿದ್ದೀವಿ, ಕಳ್ಳರಾಗಿ ನೋಡೋಣ ಅನ್ಸುತ್ತೆ. ಯಾ ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸು. ಚೆನ್ನಾಗಿದೆ. ಒಂದೊಂದು ಪಿಕ್ಚರ್ಲಿ ಒಂದೊಂದು ಥರ ಮಾಡ್ತೀವಲ್ವಾ, ದಟ್ಸ್ ಇಟ್. ಓಕೆ. H2O ಸಿನಿಮಾ, ಉಪೇಂದ್ರ ಅವ್ರಿಗೂ ನಿಮಗೂ ಒಂಥರ ಅವಿನಾಭಾವ ಸಂಬಂಧ. ನಿಮ್ಗೆ H2O ಸಿನಿಮಾ ನೆನಪಾಗುತ್ತೆ, ಓಮ್ ಸಿನಿಮಾ, ಸೊ ಫ್ರೆಂಡ್ಶಿಪ್ ಮೋರ್ ದ್ಯಾನ್ ದಟ್. ಸೊ ಎಗೈನ್ ಅವರು ನಿಮ್ಮ ಸಾಂಗ್ನ ಆಡಿರ್ತಕ್ಕಂಥದ್ದು, ರಾಜೇಶ್ ಕೃಷ್ಣನ್ ಅವರೊಬ್ಬರಿಗೆ ನಿಮ್ಗೆ ಒಬ್ಬರು ಆಡಿರ್ತಕ್ಕಂಥದ್ರ ಬಗ್ಗೆ. ಥ್ಯಾಂಕ್ಸ್ ಟು ಉಪೇಂದ್ರ ಅವರು. ನಮಗೂ ಅದು ಸರ್ಪ್ರೈಸ್ ಆಗಿತ್ತು. ನಮಗೂ ಸರ್ಪ್ರೈಸ್. ಸ್ಯಾರ್ ಹೇಳಿದ್ರು. ಆಮೇಲೆ ಈ ಕೇಮ್ ಅಂಡ್ ಬಂದಡ್ ವಿ ಕ್ಯಾನ್ ಫೀಲ್ ದಟ್ ಉಪೇಂದ್ರ ವಾಯ್ಸ್, ನೋ ವೆನ್ ಯು ಹಿಯರ್ ಇಟ್ ವಿ ವಿಲ್ ನೋ ಅದೇ ಉಪೇಂದ್ರ ಅವ್ರ ವಾಯ್ಸ್ ಅಂತ. ಹಿ ಹಸ್ ಡನ್ ಅ ಟೆರಿಫಿಕ್ ಜಾಬ್. ಥ್ಯಾಂಕ್ ಯು. ಕರ್ನಾಟಕದ ಮೂಲಕ ಒಂದು ಸಂಬಂಧದ ಬೆಸುಗೆ ಅಂತ ಕಾಣುತ್ತೆ. ಐ ಥಿಂಕ್ ವಿ ಆಲ್ ಮಿಕ್ಸ್ಡ್ ಲೈಕ್ ಎ ಫ್ಯಾಮಿಲಿ. ಒಳ್ಳೆ ಮಾತನ್ನು ಹೇಳಿದ್ರಿ. ಏನಕ್ಕೆ ಅಂತಂದರೆ, ಸಂಬಂಧದ ಬೆಸುಗೆ ಅನ್ನೋ ಪದ ಹೇಳಿದ ತಕ್ಷಣ ನನಗೆ ಫಸ್ಟ್ ನೆನಪಾಗಿದ್ದು ಪ್ರಿಯಾ ಆನಂದ್ ಅವರು ಅಪ್ಪು ಅವ್ರ ಜೊತೆ ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾ ಮಾಡಿದ್ರು. ಆಕೆಗೆ ಕನ್ನಡ ಬರಲಿಲ್ಲ ಅಂತಂದ್ರು ನಮ್ಮ ಕನ್ನಡದವಳು ಅನ್ನೋ ಥರ ನಾವು ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅವರು ಅಪ್ಪು ಅವ್ರು ಇಲ್ಲ ಅಂತಂದ್ರು ಈಗ ಶಿವಣ್ಣ ಜೊತೆ ಕೊಲಾಬ್ರೇಟ್ ಆಗಿರೋದು ನನಗೆ ನಿಜವಾಗ್ಲೂ ಖುಷಿ ಅನಿಸುತ್ತೆ. ನಾನು ಯಾವಾಗಲೂ ಇದನ್ನು ಹೋಮ್ಲಿ ಥರ ಫೀಲ್ ಮಾಡ್ತೀನಿ ಅಂತ ಹೇಳ್ತಿದ್ರು ಅವರ. ಮತ್ತು ನಿಮ್ಮ ಕಾಂಬಿನೇಷನ್ ಬಗ್ಗೆ ಭಾಳ ಡೆಡಿಕೇಟೆಡ್ ಗರ್ಲ್ ಆ್ಯಂಡ್ ವೆಲ್ ಬಿಹೇವ್ಡ್. ಎಲ್ಲ ಜೊತೆ ಚೆನ್ನಾಗಿ ಮಾತಾಡಿಸ್ತಾರೆ. ಇವ್ರ ಜೊತೆ ಮಾತಾಡಿಸ್ಬೇಕು, ಅವ್ರ ಜೊತೆ ಇಲ್ಲ, ಎಲ್ಲರ ಜೊತೆ ಅದೇ ರೆಸ್ಪೆಕ್ಟ್. ವೆರಿ ಗುಡ್ ಆ್ಯಂಡ್ ವೆರಿ ಡೆಡಿಕೇಟೆಡ್ ಆ್ಯಕ್ಟ್ರೆಸ್. ಅಂದರೆ ನಿಶ್ವಿಕಾ ಅವರ ಮತ್ತು ಪ್ರಭುದೇವ ಅವರ ಇದು ಕೆಮಿಸ್ಟ್ರಿ ಹೆಂಗೆ ವರ್ಕೌಟ್ ಆಗಿದೆ ಸರ್? ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ನೀವು ಇನ್ನೊಂದು ಸಾಂಗ್ ಬರುತ್ತೆ ನೆಕ್ಸ್ಟು, ಅದ್ರಲ್ಲಿ ಗೊತ್ತಾಯ್ತಾ. ಶಿ ಈಸ್ ಎ ವೆರಿ ಗುಡ್ ಆ್ಯಕ್ಟ್ರೆಸ್. ಎಸ್ ಶಿವಣ್ಣ, ಈ ಸಿನಿಮಾದಲ್ಲಿ ನಿಮಗೆ ಟಫೆಸ್ಟ್ ಡೇ ಅಂತ ಯಾವತ್ತು ಅನಿಸಿತ್ತು? ಆಲ್ ದ ಡೇಸ್ ವರ್ ಗುಡ್, ಸಮ್ ಡೇಸ್ ವರ್ ಇರಿಟೇಟಿಂಗ್, ಬಟ್ ಸ್ಟಿಲ್ ನೋ ಪ್ರಾಬ್ಲಮ್. ಲೆಟ್ ಅಸ್ ಬಿ ಫ್ರ್ಯಾಂಕ್. ಯಾಕಂದರೆ ಎಲ್ಲೋ ಒಂದು ಕಡೆ ಏನೋ ಇವರು ದೊಡ್ಡ ಏನು ಇರಿಟೇಟ್ ಆಗಲಿ, ನಾನು ಮನುಷ್ಯ ಅಂದಮೇಲೆ ಎಲ್ಲ ಇದ್ದೇ ಇರುತ್ತೆ. ಐ ಆಮ್ ವೆರಿ ಓಪನ್ ಇನ್ ದಟ್ ವೇ. ಎಷ್ಟೊತ್ತು ನಾನು ಪ್ರಭು ಸರ್ ಹತ್ರ ಮಾತಾಡಿದ್ದೀನಿ. ಸರ್ ಹಿಂಗೆ ಯಾಕೋ ಒಂಥರ ಅನಿಸ್ತದೆ ಸರ್, ಏನು ಸರ್, ಹೌದಲ್ವ ಸರ್, ಯಾಕೆ ನೋಡೋಣ. ಬಟ್ ಅದು ಮಾತುಗಳು ಬರುತ್ತೆ. ಬಟ್ ಅಟ್ ಲಾಸ್ಟ್ ಇಟ್ಸ್ ಅವರ್ ಫಿಲಮ್. ಟುವರ್ಡ್ಸ್ ದ ಎಂಡ್ ಇಟ್ಸ್ ಅವರ್ ಫಿಲಮ್, ಇಟ್ಸ್ ಅವರ್ ಬೇಬಿ. ಸರಿನೋ ತಪ್ಪೋ ಹೋಗ್ಬೇಕು, ಆಮೇಲೆ ಅದು ನಾವು ಕನ್ವಿನ್ಸ್ ಮಾಡ್ಕೊಂಡು ಹೇಳ್ಬೇಕು. ಏನೋ ಡೈಲಾಗ್ ಕೊಟ್ಟರು, ದುಡ್ಡು ಕೊಡ್ತಾರೆ ಪ್ರೊಡ್ಯೂಸರ್, ಹೇಳ್ಬಿಟ್ಟು ಹೋಗ್ಬಿಡೋಣ ಅನ್ನೋಂಗಿಲ್ಲ. ಬಟ್ ವಿ ಗಾಟ್ ಕನ್ವಿನ್ಸ್ಡ್. ಬಟ್ ದಟ್ಸ್ ದ ವೇ ಐ ಆಮ್. ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ತುಂಬ ಒಳ್ಳೆಯವನಂತ ಹೇಳೋಕ್ಕೆ ಇಷ್ಟಪಡಲ್ಲ, ನಾನು ತುಂಬ ಕೆಟ್ಟವನು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಇನ್ ಬಿಟ್ವೀನ್ ನಾನು ಮನುಷ್ಯ, ಉಪ್ಪು ಖಾರ ತಿಂತೀನಿ, ನನಗೂ ಸ್ವಲ್ಪ ಕೋಪ ಬರುತ್ತೆ, ತಾಪ ಬರುತ್ತೆ. ಬಟ್ ಅದನ್ನ ಏನು ಐ ಕ್ಯಾನ್ ಶೇರ್ ವಿತ್ ಓನ್ಲಿ ವಿತ್ ಮೈ ಫ್ರೆಂಡ್. ಐ ಕ್ಯಾನ್ ಟೆಲ್ ಟು ಡೈರೆಕ್ಟರ್ ಬಿಕಾಸ್ ಹಿ ಶುಡ್ ನಾಟ್ ಫೀಲ್ ಬ್ಯಾಡ್. ಯಾಕೆಂದ್ರೆ ಐ ಡೋಂಟ್ ವಾಂಟ್ ಟು ಹರ್ಟ್ ಹಿಮ್ ಆಲ್ಸೋ, ಹರ್ಟ್ ಎನಿಬಡಿ.
ಬಟ್ ದ ಓನ್ಲಿ ಥಿಂಗ್ ಇಸ್ ಅ ಕ್ಲಾರಿಫಿಕೇಶನ್. ಅಲ್ಟಿಮೇಟ್ಲಿ ಎವ್ರಿಬಡಿ ಇಸ್ ಡೂಯಿಂಗ್ ಫಾರ್ ದ ಫಿಲ್ಮ್. ಅವರಾಗಲಿ ನಾವಾಗಲಿ ಇಟ್ಸ್ ಡೂಯಿಂಗ್ ಫಾರ್ ದ ಫಿಲ್ಮ್ ಅಷ್ಟೇ. ಆ್ಯಂಡ್ ನನಗೆ ಯಾಕೆ ಪ್ರಭುದೇವ ಗೀತೆ ಅಂದರೆ ಅವರು ಡೈರೆಕ್ಟರ್, ಈಸ್ ಬೀನ್ ಈಸ್ ಅ ಡೈರೆಕ್ಟರ್ ಹಿಮ್ಸೆಲ್ಫ್. ಸೊ ಅದರಿಂದ ವಿಲ್ ಬಿ ಅ ಬೆಟರ್ ಜಡ್ಜ್. ಮೈಟ್ ಬಿ ಐ ಆಮ್ ರಾಂಗ್. ಎಸ್ ಪ್ರಭು ಸರ್, ಸ್ವಲ್ಪ ದಿನಗಳ ಹಿಂದೆ ಅಪ್ಪು ಸರ್ ಜೊತೆ ನೀವು ಸಿನಿಮಾ ಮಾಡಿದ್ರಿ. ಎಲ್ಲೋ ಒಂದು ಕಡೆ ಪ್ರಭು ಸರ್ ನಮ್ಮ ಕನ್ನಡದವರೇ ಆದರೂ ಬೇರೆ ಭಾಷೆಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದಾರಪ್ಪ, ನಮಗೆ ಸಿಗ್ತಿಲ್ಲ ಅಂತ ಅಂದ್ಕೊತಿದ್ವಿ. ಅಪ್ಪು ಸರ್ ಮೂಲಕ ಲಕ್ಕಿ ಮ್ಯಾನ್ ಸಿನಿಮಾ ಮೂಲಕ ನೀವು ವಾಪಸ್ ಬಂದ್ರಿ. ಮತ್ತೆ ಅಗೈನ್ ಶಿವಣ್ಣ ಅವ್ರ ಜೊತೆ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊತಾ ಇದ್ದೀರಾ. ಸೊ ನಮ್ಮ ಕನ್ನಡದಲ್ಲೇ ಇರಬೇಕು ಅನ್ನೋದು ನಮ್ಮ ಆಶಯ. ವಾಟ್ ನೆಕ್ಸ್ಟ್ ಪ್ಲಾನ್ ಸರ್? ಜಸ್ಟ್ ದ ಬಿಗಿನಿಂಗ್ ಇಟ್ ಇಸ್. ವಿ ವಿಲ್. ನನಗೂ ಆಸೆ ಇದೆ, ಮಾಡ್ತೀನಿ. ಅವರಲ್ಲಿ ಬೇರೆ ಥರ ಅದೊಂದು ಪವರ್ ಇದೆ ಅವ್ರಿಗೆ. ಆ್ಯಂಡ್ ಈಸ್ ವೆರಿ ಗುಡ್ ಅಟ್ ಎವ್ರಿಥಿಂಗ್ ಆ್ಯಂಡ್ ಈ ನೋಸ್. ಆಮೇಲೆ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆಮೇಲೆ ನಮಗೆ ಸರ್ ಇದು ಬೇಕಾ ಪ್ರಭು ಸರ್ ಅಂತ ಹೇಳೋ ಒಂದು ಇದು ಇದೆ ನಮಗೆ, ಯಾಕಂದ್ರೆ ಅಷ್ಟೊಂದು ಆತ್ಮೀಯತೆ ಇದೆ. ಅದರಿಂದ ಐ ಥಿಂಕ್ ಆದಷ್ಟು ಬೇಗ ನಾನು ಅದೇ ಅನ್ಕೋತೀನಿ, ಮೋಸ್ಟ್ಲಿ January 14 ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಲೆಟ್ ಇಸ್ ಸ್ಟಾರ್ಟ್ ಸಂಕ್ರಾಂತಿಗೆ ಅಷ್ಟು ನಂದು ಫಿಲ್ಮ್ ಯಾವುದೋ ಇದೆ ಮುಗಿಸ್ಬಿಟ್ಟು ನೆಕ್ಸ್ಟ್ ಇಯರ್ ಅದಕ್ಕೆ ಅವ್ರದ್ದು 2025 January 14. ನಾವಲ್ಲೇ ಅಂಡರ್ಸ್ಟುಡ್. ಎಸ್ ಸರ್. ಇನ್ನು ಈ ಸಿನಿಮಾ ಕನ್ನಡಿಗರಿಗೆ ಎಷ್ಟು ಮೆಸೇಜ್ ವೈಸ್ ಎಷ್ಟು ಹತ್ತಿರ ಆಗುತ್ತೆ ಅಂತ ಅದೇ ನಾ ಫಸ್ಟ್ ಹೇಳ್ದಂಗೆ, ನಾಟ್ ಓನ್ಲಿ ಫಾರ್ ಕನ್ನಡಿಗ, ಇಟ್ಸ್ ಲೈಕ್ ಪಿಕ್ಚರ್ ಅಂತ ಜನರಲ್ ತಗೋಬೇಕು. ನಮ್ಮ ಊರನ್ನ ಮರಿಬಾರ್ದು, ಎಲ್ಲೋದ್ರು ನಮ್ಮ ಊರು ಎಷ್ಟು ಮುಖ್ಯ ಅಂತ ಈ ಫಿಲ್ಮ್ ಹೇಳುತ್ತಾನೆ. ದಟ್ಸ್ ವಾಟ್ ಐ ಫೆಲ್ಟ್ ಇಟ್. ನಮ್ಗೇನು ಮಾಡ್ತು ಸೊಸೈಟಿ ಅನ್ನೋದಕ್ಕಿಂತ ನೀನೇನು ಮಾಡ್ತೀಯ ಸೊಸೈಟಿ ಅನ್ನೋದು ಅದು ಮುಖ್ಯ. ಅದು ಒಬ್ಬೊಬ್ಬರು ತಿಳ್ಕೊಂಬಿಟ್ರೆ ಎಲ್ಲ ಊರು ಸೇಫ್ ಆಗಿರುತ್ತೆ, ಸುಭಿಕ್ಷವಾಗಿರುತ್ತೆ. ಎಸ್ ಸರ್. ಮೊದಲಿಗೆ ಶಿವಣ್ಣ ಪ್ರಭುದೇವ್ ಅವ್ರ ಕಾಂಬಿನೇಷನ್ ಸಿನಿಮಾ ಬರ್ತಿದೆ ಅಂದಾಗ ಒಬ್ರು ಹೀರೋ ಒಬ್ರು ವಿಲನ್ ಅಂತ ಅಂದ್ಕೊಂಡಿದ್ರು. ಹಂಗೆ ಜನರಲ್ ಆಗಿ ಹಂಗೆ ಅಂದ್ಕೊಂಡಿದ್ರು. ಆಮೇಲೆ ಅದಲ್ಲ, ಇದು ಬೇರೆ ಪ್ರಪಂಚ ಅಂತ ನಮ್ಗೆ ಗೊತ್ತಾಯ್ತು. ನೀವೇನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇಟ್ಸ್ ಲೈಕ್ ಮೋರ್ ಆಫ್ ಬ್ರದರ್, ಫ್ರೆಂಡು, ಇದು ಗುರು, ಶಿಷ್ಯ, ಆ ಥರ ಇರುತ್ತಾ ಲೈಕ್ ಫಿಲ್ಮ್ ವಿಲ್ ಫುಲ್ಲಿ. ಬಿಕಾಸ್ ನಂದು ಒಂದು ಡೋಂಟ್ ಕೇರ್ ಟೈಪ್ ಪಿಕ್ಚರ್ಲಿ ಸಾರ್ನೇ ನಾನು ಫಾಲೋ ಮಾಡೋದು. ಏನೇನೋ ಮಾಡ್ತೀನಿ, ನನಗೆ ಈ ಸೀನ್ಗೂ ಸಂಬಂಧ ಇಲ್ದೇನೆ ಏನೋ ಮಾಡ್ತೀನಿ. ಬಟ್ ಏನಿತ್ತು ಹೌದಾ, ಅವ್ರಿಗೆ ಶಾಕ್ ಆಗಿರೋದು. ಓ ಹಾಂ ಓಕೆ, ನಾನು ಏನೋ ಹೇಳ್ತಾ ಇರ್ತೀನಿ, ಸಾರ್ ಇಲ್ಲ ಹಿಂಗೆ ನೋಡ್ತಾರ, ನಾನು ಓಕೆ ಹಂಗೆ ಸರಿ ಓಕೆ ಅಂತ ಫಾಲೋ ಮಾಡ್ತಾ ಇರ್ತೀನಿ. ಸರ್, ಡೈರೆಕ್ಟರ್ ಒಂಥರ ವಿಕಟ ಕವಿ ಅಂತ ಅವ್ರನ್ನೆಲ್ಲರೂ ಕರೀತಾರೆ, ಡಿಫ್ರೆಂಟ್ ಕವಿ ಅಂತ. ಸೊ ಅವ್ರ ಬರವಣಿಗೆ ನಿಮ್ಗೆ ಎಷ್ಟು ಇಷ್ಟ ಆಯ್ತು ಸರ್? ಇಷ್ಟ ಆಯ್ತು, ಒಂದು ಸ್ವಲ್ಪ ಕಷ್ಟ ಆಯ್ತು. ಬಿಕಾಸ್ ನಮ್ಗೆ ಮನೇಲಿ ಮಾತಾಡೋದು ಕನ್ನಡನೇ, ಇಟ್ಸ್ ಓಕೆ. ಬಟ್ ಸ್ಟಿಲ್ ಕರೆಕ್ಟಾಗಿ ಎಲ್ಲ ಸೀನು ನನಗೆ ಬದ್ದಾಯ್ತು, ಸೀನ್ ಬಂದಾಯ್ತು ಅಂತ ಮಾಡಿದಾಗ ಸರಿ ಇನ್ನೊಂದು 2 ಲೈನ್ ಇನ್ನು ಆ್ಯಡ್ ಮಾಡ್ಕೊಳ್ಳಿ, ಮಧ್ಯದಲ್ಲಿ ಆ್ಯಡ್ ಮಾಡಿ ಅದು ಹೇಳ್ತಾನೆ. ಅವ್ರು ಫಾಸ್ಟಾಗಿ ಹೇಳ್ತಾರೆ, ಅದು ಶಾರ್ಟ್ ಮಾಡಿಬಿಟ್ಟು ಆಮೇಲೆ ಸರಿ ಏನೋ ಕಷ್ಟಪಟ್ಟು ಒಂದು ಸ್ವಲ್ಪ ಟೈಮು ತಗೊಂಡು ಮಾಡಿಬಿಟ್ರೆ ತಿರುಗ ಸರ್ ಆ ಲೈನ್ನ ಹಿಂಗೆ ಹೇಳ್ತಾರೆ ಆ ಥರ. ಬಟ್ ಈಸ್ ಕ್ರಿಯೇಟಿವಿಟಿ ಈಸ್ ವೆರಿ ಗುಡ್. ಅದು ತಾನೇ ರೈಟರ್, ದಟ್ಸ್ ವೈ ಈಸ್ ರೈಟರ್. ನೋ ಐ ಜಸ್ಟ್ ಜೋಕಿಂಗ್, ಬಟ್ ಐ ಲವ್ ಹಿಮ್. ಹಿಂಗೆ ಹೇಳ್ತಾ ಇರ್ತೀನಿ, ಬಟ್ ಐ ಲವ್ ಹಿಮ್ ಬಿಕಾಸ್ ವಿ ಯೂಸ್ ಟು ಟಾಕ್ ಅಬೌಟ್ ಅದರ್ ಫಿಲಿಮ್ಸ್ ಆಲ್ಸೋ. ಐ ವಾಂಟ್ ಟು ಡೂ ಮೋರ್ ಫಿಲಿಮ್ಸ್ ವಿತ್ ಹಿಮ್. ನಿಮ್ಮ ಕೋಸ್ಟಾರ್ ಬಗ್ಗೆ, ನಿಶ್ವಿಕಾ ನಾಯ್ಡು ಬಗ್ಗೆ ಹೇಳೋದಾದ್ರೆ? ಸೂಪರ್ ಟ್ಯಾಲೆಂಟೆಡ್, ಶಿ ಈಸ್ ಸೂಪರ್ ಟ್ಯಾಲೆಂಟೆಡ್. ನನಗಿಂತೂ ಪಿಕ್ಚರ್ಲಿ ನಮ್ಮ ಲವ್ಗಿಂತೂ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅವ್ರ ಮೇಲೆ ಮಾಡಿರೋ ಲವ್ವೇ ಜಾಸ್ತಿ. ಆಲ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆರ್ ಇನ್ ಲವ್ ವಿತ್ ನಿಶ್ವಿಕಾ. ನಾವು ಸಾಂಗ್ ಮಾಡಿದಾಗ ಎಲ್ಲರೂ ನನ್ನ ಒಂದು ಸಲ ನಾನು ಹೇಳ್ತೀನಿ ನಿಶ್ವಿಕಾ, ನಿಮ್ಮನ್ನ ಸಾಂಗ್ ಟಚ್ ಮಾಡಿದ್ರೆ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರು ನಮ್ಮನ್ನ ಒಂದು ಹ್ಯಾಂಗ್ರಿಯಾಗಿ ನೋಡ್ತಾ ಇದ್ದಾರೆ, ಅವ್ರಿಗೆಲ್ಲ ಕೂಲ್ ಮಾಡೋಕ್ಕೆ ಹೇಳಿ ಅಂತ ಹೇಳಿ. ದಟ್ ಮಚ್ ಶಿ ಇಸ್ ಅಫೆಕ್ಟೆಡ್, ಬಟ್ ವೆರಿ ಸೂಪರ್ ಟ್ಯಾಲೆಂಟೆಡ್. ಬಿಫೋರ್ ದಿಸ್ ಸೆಷನ್ ಐ ವಾಸ್ ಟಾಕಿಂಗ್ ವಿತ್ ದೆಮ್. ಅವ್ರು ಹೇಳ್ತಾ ಇದ್ರು, ಅವ್ರ ಜೊತೆ ಡ್ಯಾನ್ಸ್ ಮಾಡಬೇಕಾದ್ರೆ ನನಗೊಂದು ಎಕ್ಸೈಟ್ಮೆಂಟ್ ಇತ್ತು, ಆದರೆ ಮ್ಯಾಚ್ ಮಾಡೋಕ್ಕಂತೂ ಆಗಿಲ್ಲ, ಬಟ್ ನನ್ನ ಬೆಸ್ಟ್ ಕೊಡೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ ಅಂತ. ಶಿ ಹ್ಯಾಸ್ ಗಿವನ್ ದ ಬೆಸ್ಟ್, ನಾಟ್ ಟ್ರೈ ಇಲ್ಲ. ಐ ಥಿಂಕ್ ಇನ್ ದ ಸಾಂಗ್ ಶಿ ಈಸ್ ಬೆಟರ್ ದ್ಯಾನ್ ಮೀ. ನೀವು ನೋಡಿದಾಗ ಗೊತ್ತಾಯ್ತು, ನಾನು ಸುಮ್ಮನೆ ಏನೋ ಹೇಳ್ಬೇಕಂತ. ಬಿಕಾಸ್ ಆ್ಯಸ್ ಎ ಕೊರಿಯೋಗ್ರಾಫರ್ ನನಗೆ ಯಾವಾಗಲೂ ಪಕ್ಕದಲ್ಲಿರೋರು ನಮಗಿಂತ ಚೆನ್ನಾಗಿರಬೇಕು ಅಂತ ಮೈಂಡ್ಲಿ ಯಾವಾಗಲೂ ಅದಿರುತ್ತೆ. ಸೊ ಶಿ ಹ್ಯಾಸ್ ಡನ್ ಎ ವೆರಿ ಗುಡ್ ಜಾಬ್. ನೀವು ಒನ್ ಆಫ್ ದ ಬೆಸ್ಟ್ ಕೊರಿಯೋಗ್ರಾಫರ್ ಇನ್ ಇಂಡಿಯಾ, ಆದರೂ ಸಹ ಭೂಷಣ್ ಅಂತಕ್ಕಂಥ ಇನ್ನೊಬ್ಬ ಕೊರಿಯೋಗ್ರಾಫರ್ ಬಂದು ನಿಮಗೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ತಾರೆ ಅಂದಾಗ ಹೆಂಗಿತ್ತು ಸರ್ ಅದು? ಐ ಲೈಕ್ ದಟ್. ಅದಕ್ಕೋಸ್ಕರ ನಮ್ಗೆ ಇಡಿಸ್ತು. ಈಸ್ ಅ ವೆರಿ ವೆರಿ ಹಾರ್ಡ್ ವರ್ಕಿಂಗ್. ಬಿಕಾಸ್ ನನಗೆ ಒಂದು ಸ್ವಲ್ಪ ಬೆಂಡ್ ತೆಗಿತೀನಿ ನಾನು ಪಾಪ. ಬಟ್ ನೈಟ್ ಆ್ಯಂಡ್ ಡೇ ಅವ್ರು ವರ್ಕ್ ಮಾಡಿದ್ರು, ಅದು ನಮ್ಗೆ ಇಷ್ಟ ಆಯಿತು. ಭೂಷಣ್ ಇಸ್ ವೆರಿ ಗುಡ್. ಶಿವಣ್ಣ, ಇಲ್ಲಿ ನಾವು ನಿಮಗೆ ಡ್ಯಾನ್ಸ್ ಕಿಂಗ್ ಅಂತ ಕೂಡ ಕರಿತಿದ್ವಿ. ನಿಮ್ಮ ಡ್ಯಾನ್ಸು ಯಾರೂ ಮ್ಯಾಚ್ ಮಾಡೋಕ್ಕಾಗಲ್ಲ. ಯು ಆರ್ ಒನ್ ಆಫ್ ದ ಬೆಸ್ಟ್ ಡ್ಯಾನ್ಸರ್ ಇನ್ ಅವರ್ ಇಂಡಸ್ಟ್ರಿ. ಸೊ ಡ್ಯಾನ್ಸ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡೋದಾದ್ರೆ, ನೀವು ಅವ್ರ ಡ್ಯಾನ್ಸ್ಗೆ ಎಷ್ಟು ಅಭಿಮಾನಿ? ಫಸ್ಟಿಂದ ಅಭಿಮಾನಿ, ಇವಾಗಂತಲ್ಲ. ದೋಸ್ ಮುಕಾಬ್ಲಾ ಅಂತ ಹಿಡಿದು ಎಲ್ಲ ಸಾಂಗು ಅವ್ರ ಫಿಲ್ಮ್ ಇಟ್ಸ್ ಎ ಟ್ರೀಟ್ ಟು ವಾಚ್. ನಮ್ಗೆ ಹೆಮ್ಮೆ ಏನಂದರೆ ನಮ್ಮೆದುರ್ಲೂ ಆ ರೀತಿ ಒಂದು ಡೈನಮಿಕ್ ಡ್ಯಾನ್ಸರ್ ಇದ್ದಾರೆ ಅಂತ.
ಆ ಬಾಡಿ ಹೆಂಗೆಂಗೋ ಮೂವ್ ಆಗುತ್ತೆ, ಆ ಸ್ಟೈಲು, ಆ ಟಾಪ್, ಆ ಗ್ರೇಸು, ಆಮೇಲೆ ಆ್ಯಟಿಟ್ಯೂಡು. ಆವಾಗಲೇ ಆ ಪ್ಯಾಂಟ್ಸ್, ಆ ಬ್ಯಾಗಿ ಪ್ಯಾಂಟ್ಸ್ ಎಲ್ಲ ಇವರಿಂದನೇ ಫೇಮಸ್ ಆಗಿದ್ದು. ಯಾರು ಗೊತ್ತಿತ್ತು ಹೇಳಿ? ಅದೆಲ್ಲ ಐ ಥಿಂಕ್ ಹ್ಯಾಟ್ಸ್ ಆಫ್ ಅಬೌಟ್ ದ್ಯಾಟ್. ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಇವತ್ತು ಏನೇ ಪ್ರಭು ಸರ್ ಇಷ್ಟು ಹಂಬಲ್ ಇದ್ದಾರೆ ಅಂದರೆ ಅವ್ರ ತಂದೆಯಿಂದ ಕಲ್ತಿದ್ದ ಪಾಠ ಅದು. ಮನೆಗೆ ಬರ್ತಿದ್ವಿ ಸರ್ ಅವಾಗ, ಮನೆಗೆ ಬಂದು ಮೇಲೆ ಹಾಲಲ್ಲಿ ಅಪ್ಪಾಜಿ ಮಾಡ್ತಿರೋರು. ಅವ್ರ ಅಪ್ಪಾಜಿ ಭಾಳ ನೀಟಾಗಿ ಅಣ್ಣ ಹಿಂಗೆ ಅಂತ ಬಿಡ್ಕೊ ಪಟ 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 ಬಂದು ಕೂಲಾಗಿ ಭಾಳ ಇಷ್ಟ, ಅಯ್ಯೋ ಸೂಪರ್ ಅಣ್ಣ ಅಂದರೆ ಅವ್ರ ಎನ್ಕರೇಜ್ಮೆಂಟು. ಆಮೇಲೆ ಅಪ್ಪಾಜಿ ಸುಮ್ಮನೆ ರೀ ಸುಂದರವ್ರೆ, ನೀವು ಬೇರೆ ನಾವೀಗೆಲ್ಲ ಏನೋ ಮಾಡ್ತಾ ಇದ್ದೀನಿ, ನೀವು ಸುಮ್ಮನೆ ಸೂಪರ್ ಅಂದ್ಬಿಟ್ರಲ್ಲ. ಇಲ್ಲ ಅಣ್ಣ, ದೇವ್ರಣ್ಣ ಚೆನ್ನಾಗಿದೆ ಅಣ್ಣ ಅಂದರೆ ವರ್ಕ್ನ ಹೆಂಗೆ ತೆಗಿಬೇಕು ಅನ್ನೋದನ್ನ ದಟ್ ಈಸ್ ವಾಟ್ ಈಸ್ ನೆಸರಿ. ಅವಾಗ ನೋಡಿರೋದು ಅಷ್ಟೇ. ಅದಾದ್ಮೇಲೆ ಪ್ರಭು ಸರ್ ನಾವು ಸಿನಿಮಾ ನೋಡಿರೋದು, ನಾವು ಥಿಯೇಟ್ರಲ್ಲಿ ಸಿನಿಮಾ ನೋಡ್ತೀವಿ. ಸೊ ಅವಾಗ ಲೈಕ್ ದಟ್ ಆ ಕನೆಕ್ಷನ್. ಆಮೇಲೆ ಅವ್ರ ಬ್ರದರ್ಸ್ ಆಗಲಿ, ರಾಜು ಆಗಲಿ, ಅವ್ರು ನಮ್ಮದೊಂದು ಸಿನಿಮಾ ಮಾಡಿ ರಾಜು ಸುಂದರಂ ಒಂದು ಮಾಡಿದ್ದಾರೆ. ಆಮೇಲೆ ಅವ್ರ ಬ್ರದರ್ ಇನ್ನೊಬ್ಬರು ಮಾಡಿಲ್ಲ ನಾನು, ಯಾವ್ದು ಸಿನಿಮಾ ಅಂದರೆ ಪ್ರಸಾದ್. ಬಟ್ ಈ 3 ಬ್ರದರ್ಸ್ ಬಗ್ಗೆನೂ. ಆಮೇಲೆ ನಮ್ಮ ಮಧು 1, 2, 3 ಅಂತ ಒಂದು ಪಿಕ್ಚರ್ ಮಾಡಿದ್ರು. ಆ ಪಿಕ್ಚರ್ ಮಧುನೇ ರಿಲೀಸ್ ಮಾಡಿದ್ದು ಪಿಕ್ಚರ್ನ. ಸೊ ಆ ಥರ ಒಂದು ಸಂಬಂಧ. ಸೊ ಲಾಟ್ ಆಫ್ ಥಿಂಗ್ಸ್ ಅದೇ ರೀ. ಎಲ್ಲೆಲ್ಲಿ ನಾವು ಸಂಬಂಧಗಳು ಹುಡ್ಕೋದು ಬೇಕಲ್ಲ, ರೂಟ್ಸ್ ಜಾಯ್ನ್ ಆಗಬೇಕಂದ್ರೆ ತಾನಾಗಲೇ ಅದು ರೂಟ್ಸ್ ಜಾಯ್ನ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ ಲಾಸ್ಟ್ಲಿ ನಮಗೂ ಆ ಊರಿಗೂ ರೂಟ್ಸೇ ಇಲ್ಲ. ಯಾವುದೋ ಒಂದು ರೂಟ್ ಬಂದು ನಮ್ಗೆ ಕರ್ಕೊಂಡು ಹೋಗ್ತದೆ. ಸಿ ವಿ ಡೋಂಟ್ ನೋ ವೇರ್ ಇಸ್ ಅವರ್ ರೂಟ್ಸ್. ಆ ಬೇರೆ ನಾವು ಹುಡ್ಕೊಂಡು ಹೋಗ್ಬೇಕು ಅಷ್ಟೇ. ನಾವು ಸಿನಿಮಾದ ಒಂದು ಎಸೆನ್ಸ್ ಬಗ್ಗೆ ಮತ್ತು ನಿಮ್ಮ ಬಾಂಡಿಂಗ್ ಬಗ್ಗೆ ಕೇಳ್ತಾ ಇದ್ದಾಗ ನನಗೆ ತುಂಬ ಖುಷಿ ಆಯಿತು. ನಿಮ್ಮಿಬ್ಬರಿಗೂ ಹೇಳ್ತಿದ್ದೆ ಸಚ್ ಆರ್ ಲಿವಿಂಗ್ ಲೆಜೆಂಡ್ಸ್ ಅಂತ. ಸೊ ಒಬ್ಬ ಕಲಾವಿದ ಅಥವಾ ಒಬ್ಬ ಟೆಕ್ನಿಷಿಯನ್ನು ದಶಕಗಳ ಕಾಲ ಸರ್ವೈವ್ ಆಗಬೇಕು, ಸಸ್ಟೈನ್ ಆಗಬೇಕು ಅಂತಂದರೆ ಅದು ಸನ್ನಡತೆ, ಸನ್ಮಾರ್ಗದಲ್ಲಿ ನಡೆದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಸೊ ನೀವು ಅದನ್ನು ಪ್ರೂವ್ ಮಾಡಿದ್ದೀರಾ. ಇವರ ರೋಲ್ ಮಾಡೆಲ್ಸ್ ಟು ಮೆನಿ ಪೀಪಲ್. ಸೊ ಕೊನೆಯದಾಗಿ ನಮ್ಮ ಕನ್ನಡ ಆಡಿಯನ್ಸ್ಗೆ ಪವರ್ ಟಿವಿ ಥ್ರೂ ಏನು ಹೇಳಕ್ಕೆ ಬಯಸ್ತೀರಾ ಶಿವಣ್ಣ? ಇಲ್ಲ, ಎಲ್ಲ ಪವರ್ ಟಿವಿ ವೀಕ್ಷಕರಿಗೂ ಮಾರ್ಚ್ 8ನೇ ತಾರೀಕು ಶಿವರಾತ್ರಿ ದಿನ ತಾವೆಲ್ಲರೂ ಬಂದು ನೋಡಿ. ಒಂದು ಒಳ್ಳೆ ಫನ್ ಫೀಲ್ಡ್ ವಿತ್ ಲವ್ಲಿ ಇಶ್ಯೂ. ಆ ಇಶ್ಯೂನ ನೀವು ಅನುಭವಿಸಿದ್ರೆ 100% ನೀವು ಲೈಕ್ ದ ಫಿಲ್ಮ್. ಆ್ಯಂಡ್ ತುಂಬ ಟೆಕ್ನಿಕಲಿ ಕ್ಯಾಮ್ರಾ ವರ್ಕ್ ಇರ್ಬೋದು, ಸಂತೋಷ್ ಅವ್ರದ್ದು ಮ್ಯೂಸಿಕ್, ಇವರು ನಮ್ಮ ಹರಿಕೃಷ್ಣ ಆ್ಯಕ್ಷನ್ ಎಷ್ಟು ಬೇಕೋ ಅಷ್ಟು ಇದಾಗಿ ಮಾಡಿದ್ದು. ಆ್ಯಂಡ್ ಅದರ್ವೈಸ್ ರೆಸ್ಟ್ ಆಫ್ ದ ಥಿಂಗ್ಸ್ ಎವ್ರಿಬಡಿ ಈಸ್ ಡನ್ ವೆಲ್. ಸೊ ನೋಡಿ, ಆಶೀರ್ವಾದ ಮಾಡಿ ಇಡೀ ಟೀಮ್ ಕರ್ನಾಟಕ ದಮನಕ್ಕಾಗಿ. ಇಟ್ ವಿಲ್ ಬಿ ಅ ಫನ್ ಫೀಲ್ಡ್ ಫಿಲ್ಮ್ ಆ್ಯಂಡ್ ಯು ವಿಲ್ ಲವ್ ಇಟ್. ಪ್ರಭು ಸರ್, ನಾವು ಸಣ್ಣ ಹುಡುಗರಿದ್ದಾಗ ಸ್ಕೂಲ್ ಡೇಸಲ್ಲಿದ್ದಾಗೆಲ್ಲ ನಿಮ್ಮ ಡ್ಯಾನ್ಸ್ಗಳನ್ನ ನೋಡಿ ಅಪ್ಪ ಇವ್ರಿಗೇನು ಮೂಳೆಗೆಳೆ ಇದೆಯೇ ಇಲ್ಲ ಮೈಯಲ್ಲಿ, ಹಿಂಗೆಲ್ಲ ಆಡ್ತಾರಲ್ಲ ಡ್ಯಾನ್ಸು, ಅಥವಾ ತೊಗಲುಗೊಂಬೆ ಆಡಿಸ್ದಂಗೆ ಆಡ್ತಿದ್ರಲ್ಲ ಅಂತ ಅಂದ್ಕೊತಾ ಇದ್ವಿ. ಸೊ ನಮಗೆಲ್ಲ ಅದೆಲ್ಲ ತುಂಬ ಡ್ರೀಮು. ನಾವು ನಿಮ್ಮನ್ನು ನೋಡ್ತೀವೋ ಇಲ್ಲೋ ಅಂದ್ಕೊಂಡಿದ್ವಿ. ಸೊ ನಾವು ಒಬ್ಬ ಫಿಲ್ಮ್ ರಿಪೋರ್ಟರ್ ಆಗಿ, ಜರ್ನಲಿಸ್ಟ್ ಆದಾಗ ನಿಮ್ಮ ಜೊತೆ ಕೂತು ಈ ಥರ ಒಂದು ಸಂದರ್ಶನ ಮಾಡುವಂಥ ಸೌಭಾಗ್ಯ ಬರುತ್ತೆ ಅಂತ ನಾವು ಭಾವಿಸಿರಲಿಲ್ಲ. ಇಟ್ಸ್ ಮೈ ಪ್ರಿವಿಲೇಜ್. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳ್ದಂಗೆ ಬೇಗ ಶಿವಣ್ಣ ಅವರಿಗೆ 2025 ಜನವರಿ 14ಕ್ಕೆ ಸಿನಿಮಾ ಮುಹೂರ್ತ ಆಗಬೇಕು. ಸೊ ನಿಮ್ಮ ಡೈರೆಕ್ಷನ್ನು, ಶಿವಣ್ಣ ಅವ್ರ ಆ್ಯಕ್ಟಿಂಗಲ್ಲಿ. ಸೊ ಕೊನೆಯದಾಗಿ ಕರ್ನಾಟಕ ದಮನ ಬಗ್ಗೆ ನಮ್ಮ ಕನ್ನಡ ಆಡಿಯನ್ಸ್ಗೆ ಪವರ್ ಟಿವಿ ಥ್ರೂ ಏನು ಹೇಳ್ತೀರಾ ಸರ್? ಮಾರ್ಚ್ 8 ಕರ್ನಾಟಕ ದಮನಕ. ಥ್ಯಾಂಕ್ ಯು ಶಿವಣ್ಣ. ಥ್ಯಾಂಕ್ ಯು ಪ್ರಭುದೇವ ಸರ್. ನಾವು ಸಿನಿಮಾ ರಿಲೀಸ್ ಆದಮೇಲೆ ಇದೇ ರೀತಿ ಸಕ್ಸಸ್ ಬಗ್ಗೆ ಕೂತು ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನೀವು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಎಷ್ಟು ವೀಕ್ಷಕರೇ, ಇದಾಗಿತ್ತು ಈ ಇಬ್ಬರು ಲಿವಿಂಗ್ ಲೆಜೆಂಡ್ಗಳ ಕರ್ನಾಟಕ ದಮನಕ ಕುರಿತಾದಂಥ ಮಾತು. ಇದೇ ಮಾರ್ಚ್ 8ಕ್ಕೆ ಸಿನಿಮಾ ಥಿಯೇಟ್ರಲ್ಲಿ ಬರ್ತಾ ಇದೆ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.